ಹಲೋ ಫ್ರೆಂಡ್ಸ್, ನಮಸ್ಕಾರ. ನನ್ನ ಹೆಸರು ತನ್ಮಯ. ಇವಾಗ ನಾನು ನಿಮ್ಮ ಹತ್ರ ತೊಗೊಂಡು ಬರ್ತಿರೋದು ಸಿಂಡ್ರೆಲಾ ಸ್ಟೋರಿ. ಎಲ್ಲರಿಗೂ ಆಲ್ಮೋಸ್ಟ್ ಸಿಂಡ್ರೆಲಾ ಸ್ಟೋರಿ ಗೊತ್ತಿರುತ್ತೆ, ಬಟ್ ವಿತ್ ಎಕ್ಸ್ಪ್ಲೇಷನ್ ನಾನು ನಿಮಗೆ ಎಕ್ಸ್ಪ್ರೆಸ್ ಎಲ್ಲ ಹೇಳ್ತೀನಿ. ಸಿಂಡ್ರೆಲಾ ಅಂತಿದ್ದಂಗೆ ನಮಗೆಲ್ಲ ನೆನಪಾಗೋದು ಅವಳ ಅಮಾಯಕತನ ಮತ್ತು ಅವಳ ಒಳ್ಳೆತನ, ಅವಳ ಟ್ರಸ್ಟ್, ಮತ್ತು ಅವಳ ಮಲ್ತಾಯಿ ಎಷ್ಟೇ ಅವಳಿಗೆ ನೋವು ಕೊಟ್ಟರು ಅವಳ ಸ್ವಂತ ತಾಯಿ ಥರ ಟ್ರೀಟ್ ಮಾಡೋದು, ಅದೆಲ್ಲ ನಮಗೆ ನೆನಪಾಗುತ್ತೆ. ಆ್ಯಕ್ಚುಲಾಗಿ ಇವಾಗ ನಾವು ಸಿಂಡ್ರೆಲಾ ಟಾಪಿಕ್ ತೊಗೊಂಡಿರೋದು. ಅವಳ ಸ್ಟೋರಿ ಬಿಗಿನ್. ಸಿಂಡ್ರೆಲಾ ಅನ್ನೋ ಹುಡುಗಿ ಒಂದು ಊರಿನಲ್ಲಿ ಇರ್ತಾಳೆ. ಅವಳ ತಂದೆ ಸತ್ತ ಮೇಲೆ ಅವಳ ಮಲತಾಯಿ ಮತ್ತು ಅವಳ ಮಲತಾಯಿಯ ಮಕ್ಕಳು ತುಂಬ ಪ್ರಾಣಿ ಹಿಂಸೆ ಮಾಡ್ತಿರ್ತಾರೆ. ಅವಳ ಮನೆ ಕೆಲಸದವಳ ಥರ ನೋಡ್ಕೊಳ್ತಾ ಇರ್ತಾರೆ. ಅವಳ ಮನೆ ಮಗಳು ಥರ ನೋಡ್ಕೊಳ್ದೆ ಮನೆ ಕೆಲಸದವಳ ಥರ ನೋಡಿಕೊಂಡು ತುಂಬ ಕೆಟ್ಟನಾಗಿ ಟ್ರೀಟ್ ಮಾಡ್ತಾ ಇರ್ತಾರೆ. ಆ ನೋವು, ಆ ಕಣ್ಣೀರನ್ನೆಲ್ಲ ಸಿಂಡ್ರೆಲಾ ಸಹಿಸ್ಕೊಂಡು ಹೆಂಗೋ ಸುಮ್ಮನಾಗಿ ಅವಳ ಮಲತಾಯಿನ ತಾಯಿ ಥರ ಟ್ರೀಟ್ ಮಾಡ್ತಾಳೆ. ಬಟ್ ಅವಳ ಮಲತಾಯಿ ಅದನ್ನು ಅಪ್ಸೆಟ್ ಮಾಡೋದಿಲ್ಲ. ಸಿಂಡ್ರೆಲಾಗೆ ಪ್ರತಿ ಕ್ಷಣ ಪ್ರತಿನಿತ್ಯ ಅವಳು ಯಾವಾಗಲೂ ನೋವು ಮತ್ತು ಕಣ್ಣೀರಲ್ಲೇ ಅವಳನ್ನ ಸಾಕ್ತಾ ಇರ್ತಾಳೆ. ಹಾಗೆ ದಿನಗಳು ಕಳೆದುಕೊಂಡು ಹೋಯಿತು. ತುಂಬ ದಿನಗಳಾದಮೇಲೆ ಒಂದು ಇನ್ವಿಟೇಷನ್ ಕಾರ್ಡ್ ಬಂತು. ರಾಜನಿಂದ ಘೋಷಣೆ ಕೊಟ್ಟಿದ್ದಾರೆ, ರಾಜನಿಗೆ ಸರಿ ಸೂಕ್ತವಾಗುವಂಥ ನೃತ್ಯಗಾರ್ತಿಯಾದ ಸುಂದರ ಮತ್ತು ಒಳ್ಳೆ ಮನಸ್ಸಿನ ಹುಡುಗಿ ರಾಜನನ್ನು ವಿವಾಹವಾಗಬೇಕೆಂದು ಘೋಷಣೆ ಕೊಡ್ತಾರೆ. ಈ ಘೋಷಣೆ ಕೇಳ್ತಿದ್ದಂಗೆ ಸಿಂಡ್ರೆಲಾನ ಮಲತಾಯಿಯ ಮಕ್ಕಳು ಹಾಗೂ ಮಲತಾಯಿಗೆ ಸಂತೋಷದ ಸುರಿಮಳೆನೇ ಬರುತ್ತೆ. ಈಗ ಅವರು ಇನ್ನೇನು ತಯಾರಾಗಿ ಮುಸ್ಸಂಜೆಯ ಆ ಬೆಳಕಿನಲ್ಲಿ ತಯಾರಾಗಿ ಚಂದ್ರನಂತೆ ರಾಜನ ಮುಂದೆ ಹೋಗಿ ನೃತ್ಯಿಸಿ ಅವನ ಮನಸ್ಸನ್ನು ಗೆದ್ದು ಅವರೇ ರಾಣಿಯಾಗಬೇಕೆಂಬ ತುಂಬ ಕಠಿಣ ಮತ್ತು ಕ್ರೂರ ಕಣ್ಣಿನಿಂದ ದೃಷ್ಟಿಸಿ ಈ ಕೆಟ್ಟ ಆಲೋಚನೆಯಿಂದ ಯೋಚಿಸಿ ಅವರು ನೃತ್ಯವನ್ನು ಅಭ್ಯಾಸ ಮಾಡ್ತಿರ್ತಾರೆ. ಸಿಂಡ್ರೆಲಾ ಅದನ್ನು ಗಮನಿಸಿ ಅವಳ ಮಲತಾಯಿ ಹತ್ರ ಕೇಳ್ತಾಳೆ, ಅಮ್ಮ, ನನಗೊಂದು ಅವಕಾಶ ಕೊಡಿ, ನಾನು ನಿಮ್ಮ ಜೊತೆ ಬರ್ತೀನಿ. ನಾನು ಅಲ್ಲಿ ನಿಮ್ಮ ಮನೆ ಕೆಲಸದೊಳಗಾದರೂ ಬರೋದಕ್ಕೆ ಅವಕಾಶ ಕೊಡಿ. ನಾನು ನಿಮ್ಮ ಮಗಳು ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ದಯವಿಟ್ಟು ಅಂತ ಕಣ್ಣೀರು ಹಾಕಿ ಬೇಡಿದ್ರು ಅವ್ರ ಮಲತಾಯಿ, ನಿನ್ನಂಥ ಅಸಹ್ಯ ಮೂರ್ತಿ ಅವಳನ್ನ ಕರ್ಕೊಂಡೋದ್ರೆ ಅಲ್ಲಿ ನನಗೆ ಅವಮಾನ. ನನ್ನ ಮಕ್ಕಳೇ ನನಗೆ ದೇವತೆಯಂತೆ. ಅವರನ್ನೇ ನಾನು ಸುಂದರಿಸಿ ಹಾಗೂ ಮುದ್ದಾಗಿ ತಯಾರಿ ಮಾಡಿ ರಾಜನ ಆಸ್ಥಾನಕ್ಕೆ ಕರೆದೊಯ್ಯುತ್ತೇನೆ. ನಿನ್ನ ಈ ಅಸಹ್ಯ ಮುಖವನ್ನು ಅಲ್ಲಿ ನೋಡಿದರೆ ನನ್ನನ್ನು ಕೀಳಾಗಿ ನೋಡುತ್ತಾರೆ. ನನ್ನನ್ನು ಆ ಜನರೆಲ್ಲ ಅವಮಾನಿಸುತ್ತಾರೆ. ನೀನು ಬೇಡ, ಹೋಗು. ಈ ಮಾತನ್ನು ಕೇಳಿದ ಸಿಂಡ್ರೆಲಾ ಮನಸ್ಸಲ್ಲಿ ತುಂಬ ಗಾಢವಾದ ನೋವನ್ನು ಮತ್ತು ಕಣ್ಣೀರಾಕಿ ಒಂದು ಮೂಲೆಯಲ್ಲಿ ಅಳುತ್ತಾ ಕೂತಿರ್ತಾಳೆ. ಆಗ ಆಕೆಯ ಮಲತಾಯಿ ಮತ್ತು ಮಲತಾಯಿಯ ಮಕ್ಕಳು ತಯಾರಾಗಿ ರಥದಲ್ಲಿ ಕೂತುಕೊಂಡು ಆ ಆಸ್ಥಾನಕ್ಕೆ ಹೋಗಬೇಕಾದ್ರೆ ಅದನ್ನು ನೋಡುತ್ತಾ ಸಿಂಡ್ರೆಲಾ ತುಂಬ ಮನಸ್ಸಿಗೆ ನೋವನ್ನು ತಂದುಕೊಂಡು ಅಳುತ್ತಾ ದುಃಖಿಸಿ ಅಳುತ್ತಾ ಮನೆಯ ಮೂಲೆಯಲ್ಲಿ ಕೂತಿರ್ತಾಳೆ. ಆಗ ಗಾಡ್ ಫೇರಿ ಮದರ್ನ ಮನಸ್ಸಲ್ಲಿ ನೆನೆಸ್ಕೊಂಡಾಗ ಆಕೆ ಬಂದು ಹೇಳ್ತಾಳೆ, ನನ್ನ ಮಗು ಸಿಂಡ್ರೆಲಾ, ನಿನಗೇನಾಯಿತು ಕಂದ? ಇಷ್ಟು ನೋವನ್ನು ನೀನು ಈತಕ್ಕೆ ಇಷ್ಟು ಅನುಭವಿಸ್ತಿದ್ಯಾ? ನೀನು ಮನಸ್ಸು ಮಾಡಿದರೆ ನೀನು ಸಹ ರಾಣಿ ಆಗ್ಬೋದು. ಒಮ್ಮೆ ಯೋಚಿಸು ಕಂದ ಎಂದು ಗಾಡ್ ಫೇರಿ ಮದರ್ ಕೇಳಿದಾಗ ಆಗ ಸಿಂಡ್ರೆಲಾ ಶಾಕ್ದಿಂದ ಹೇಳ್ತಾಳೆ, ಗಾಡ್ ಫೇರಿ ಮದರ್, ನನಗೆ ಗೊತ್ತಾಗ್ತಿಲ್ಲ ನಾನು ಹೇಗೆ ರಾಣಿ ಆಗ್ತೀನಿ. ನಾನು ಆಸ್ಥಾನಕ್ಕೆ ಹೋಗಿ ಅಲ್ಲಿ ನೃತ್ಯಿಸ್ಬೇಕನ್ನಿಸ್ತಿದೆ. ನನಗೊಂದು ಅವಕಾಶವೂ ಸಿಗ್ತಾ ಇಲ್ಲ ಅಂತ ಕೇಳಿದಾಗ ಗಾಡ್ ಫೇರಿ ಮದರ್ ಹೇಳ್ತಾರೆ, ನೀನು ಒಂದು ದಪ್ಪದಾದ ಕುಂಬಳಕಾಯಿಯನ್ನು ತೆಗೆದುಕೋಬಾ ಅಂತ ಹೇಳ್ತಾರೆ. ಹಾಗೆ ಸಿಂಡ್ರೆಲಾ ತೆಂಗಿನಕಾಯಿಯಂತಹ ದೊಡ್ಡ ತೆಂಗಿನಕಾಯಿ ಮತ್ತು ಕುಂಬಳಕಾಯಿ ತರ್ತಾಳೆ. ಆಗ ಗಾಡ್ ಫೇರಿ ಮದರ್ ತೆಂಗಿನಕಾಯಿ ಕುಂಬಳಕಾಯಿಯನ್ನು ಸೇರಿಸಿ ಒಂದು ದೊಡ್ಡ ರಥ ಮಾಡ್ತಾರೆ. ಗಾಡ್ ಫೇರಿ ಮದರ್, ಇಷ್ಟು ದೊಡ್ಡದಾದ ರಥವನ್ನು ನೀವು ಮಾಡಿಸಿದ್ರಿ, ಇದು ಸಮಯ ಅಂತ ಕೇಳಿದಾಗ ಇದು ನಿನಗೆ ಬರೀ 12 ಗಂಟೆ ಮಾತ್ರ ಸಮಯ ಮಗು ಅಂತ ಹೇಳಿ ದೊಡ್ಡ ರಥ, ಕುದುರೆಗಳು, ಸೇವಕರು, ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯದಿಂದ ತುಂಬ ಹೋಗಿರುವ ರಥ ಚಾಲಕ ಎಲ್ಲರೂ ಕೂತಿರ್ತಾರೆ. ಆ ಸುಂದರವಾದ ರಥವನ್ನು ನೋಡಿ
ಸಿಂಡ್ರೆಲಾ ಆಕರ್ಷದಿಂದ, ಇಷ್ಟು ಚಂದವಾದ ರಥವನ್ನು ನಾನು ಹಿಂದೆಂದು ನೋಡಿರಲಿಲ್ಲ ಗಾಡ್ ಫೇರಿ ಮದರ್ ಎಂದು ಕೇಳಿದಾಗ, ಈಗ ನಿನ್ನ ಸರದಿ ಮಗಳೇ ಎಂದು ಸಿಂಡ್ರೆಲಾವನ್ನು ದೊಡ್ಡ ರಾಣಿಯಂತೆ ಸುಂದರವಾಗಿ ತಯಾರಿಸಿ ರಥದಲ್ಲಿ ಕುಂಡ್ರಿಸಿ ಹೇಳ್ತಾರೆ, ಮಗಳೇ 12 ಗಂಟೆ ಒಳಗೆ ನೀನು ಇಲ್ಲಿಗೆ ಬರಬೇಕು. ರಾಜನ ಆಸ್ಥಾನದಲ್ಲಿ ನೀನೇನಾದರೂ 12 ಗಂಟೆ ಮೇಲೆ ಉಳಿದರೆ ನಿನ್ನ ಈ ಬಟ್ಟೆ ಎಲ್ಲವೂ ಬರದಾಗುತ್ತದೆ. ಹಾಗೆ ನಿನಗೆ ಈ ರೀತಿಯ ಬಟ್ಟೆಯನ್ನು ಧರಿಸಿ ನೀನೇನಾದರೂ 12 ಗಂಟೆ ಮೇಲೆ ಅಲ್ಲಿದ್ದರೆ ನಿನ್ನ ಮಲತಾಯಿ ಹಾಗೂ ಮಲತಾಯಿ ಮಕ್ಕಳಿಗೆ ತಿಳಿಯುತ್ತದೆ ನೀನು ಆಸ್ಥಾನಕ್ಕೆ ಬಂದಿದ್ಯಾ ಅಂತ. ಅದಕ್ಕೆ 12 ಗಂಟೆ ಅಥವಾ 12 ಗಂಟೆ ಒಳಗಡೆ ನೀನು ಆಸ್ಥಾನದಿಂದ ಬರಬೇಕು ಮತ್ತು ಈ ಮನೆಗೆ ಬಂದಿದ್ದ ತಕ್ಷಣ ನೀನು ಸಾಧಾರಣ ಹುಡುಗಿಯಾಗಿ ಬದಲಾಗ್ತೀಯಾ ಅಂತ ಹೇಳಿ ವರ ಕೊಟ್ಟು ರಾಜನ ಆಸ್ಥಾನಕ್ಕೆ ಕಳಿಸ್ತಾರೆ. ಆಗ ಆಕೆ ಹೋದಾಗ ಅಲ್ಲಿ ದೊಡ್ಡ 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 ಆನೆಯ ನೋಡ್ತಾಳೆ, ಮತ್ತು ಕುದುರೆ ನೋಡ್ತಾಳೆ, ಆಸ್ಥಾನ ಪೂರ್ತಿ ನೋಡ್ತಾಳೆ. ಅರಮನೆ ನೋಡ್ತಿದ್ದಂಗೆ ಎಷ್ಟು ಸುಂದರವಾಗಿ ಆಕರ್ಷಣೆ ಕೊಡುವಂತಹ ಬೆಳಕನ್ನು ನೋಡ್ತಾಳೆ. ಅಷ್ಟು ಸುಂದರವಾದ ಆಸ್ಥಾನ, ಆನೆಗಳು, ಒಂಟೆಗಳು, ಕುದುರೆಗಳು ಎಲ್ಲವನ್ನು ನೋಡುತ್ತಾ ಸಂತೋಷದಿಂದ ತನ್ನ ಆ ಸೌಂದರ್ಯವನ್ನು ಗಮನಿಸುತ್ತಾ ಹೋಗ್ತಾಳೆ. ಅಲ್ಲಿ ಹೋದಾಗ ಪ್ರತಿಯೊಬ್ಬ ಅತಿಥಿಗಳು ದಂಗಾಗಿ ಆಕೆಯನ್ನೇ ನೋಡ್ತಾ ಇರ್ತಾರೆ. ಸಂಭ್ರಮಕ್ಕೆ ಬಂದಂಥ ಪ್ರತಿಯೊಬ್ಬ ವ್ಯಕ್ತಿಯು ಅವಳನ್ನೇ ದುರುಗುಟ್ಟಿ ನೋಡ್ತಾರೆ. ಆದರೆ ಸಿಂಡ್ರೆಲಾನ ಮಲತಾಯಿ ಹಾಗೂ ಮಲತಾಯಿಯ ಮಕ್ಕಳು ವಿಚಿತ್ರ ನೋಟದಲ್ಲಿ ನೋಡಿ ಆಕೆಯ ಮೇಲೆ ಅನುಮಾನಪಟ್ಟು, ಆಕೆ ನೃತ್ಯವು ಹಾಳಾಗಬೇಕು, ನನ್ನ ಮಕ್ಕಳ ನೃತ್ಯ ಹೆಚ್ಚಾಗಬೇಕು, ರಾಜನು ನನ್ನ ಮಕ್ಕಳನ್ನೇ ವಿವಾಹವಾಗಬೇಕೆಂದು ನಿರ್ಧರಿಸಿ ಆಕೆ ಸಂಚು ಮಾಡಲು ಹೋದಾಗ ಆಕೆ ಸಂಚೆಲ್ಲ ವಿಫಲವಾಗುತ್ತದೆ. ಹಾಗೆ ರಾಜ ಆಕೆಯನ್ನು ನೋಡ್ತಾ 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 ದೇವತೆ ನನ್ನ ಬಳಿ ಬರುತ್ತಿದ್ದಾಳೆಂದು ಆಕೆಯ ಜೊತೆ ನೃತ್ಯಿಸಲು ಶುರು ಮಾಡುತ್ತಾನೆ. ಹಾಗೂ ಬೇರೆಲ್ಲ ಅತಿಥಿಗಳು ಸಹ ನೃತ್ಯಿಸಲು ಅವನ ಜೊತೆ ನಡೆಯುತ್ತಾರೆ. ಎಲ್ಲರೂ ನರ್ತಿಸಿ ಕುಣಿದು ಕುಪ್ಪಳಿಸಿದರೂ ಸಿಂಡ್ರೆಲಾನ ಮಲತಾಯಿಯ ಮಕ್ಕಳ ಕಿಚ್ಚು ಮಾತ್ರ ಇನ್ನೂ ಕಡಿಮೆ ಆಗಿರಲಿಲ್ಲ. ಆಕೆಗೆ ಸರಿಯಾಗಿ 12 ಗಂಟೆ ವೇಳೆ ಗಂಟೆ ಹೊಡೆದಾಗ ಗಾಬರಿ ಭಯ ಜಾಸ್ತಿ ಆಗ್ತಾ ಆಕೆ ರಾಜನಿಗೆ ಬಾಯಿ ಹೇಳಿ ಓಡಿ ಹೋಗುತ್ತಾಳೆ. ಆಸ್ಥಾನದ ಮೆಟ್ಟಲನ್ನು ಇಳಿಯಬೇಕಾದರೆ ರಾಜನ ಸೇವಕರು ಆಕೆಯ ಹಿಂದೆನೇ ಹಿಂಬಾಲಿಸುತ್ತಿರುವರು. ರಾಜ ಹೇಳ್ತಾನೆ, ಇನ್ನಷ್ಟು ಎಷ್ಟು ಬೇಕಾದರೂ ಹೋಗಿ ಸೈನಿಕರೇ, ಆಕೆ ನನ್ನ ಪ್ರಿಯಸಿಯನ್ನು ಕರೆದು ತನ್ನಿ, ಅವಳೇ ನನಗೆ ಬೇಕು, ಅವಳನ್ನೇ ನಾವು ವಿವಾಹವಾಗುತ್ತೇನೆ ಎಂದು ಕೇಳಿದಾಗ ಆ ಸಿಂಡ್ರೆಲಾನ ಮನಸ್ಸಲ್ಲಿ ಭಯ ಜಾಸ್ತಿ, ಆತಂಕ ಜಾಸ್ತಿ ಆಗಿ ಓಡೋಗ್ತಾ ಇರ್ತಾಳೆ. ಆಕೆ ವೇಗದಲ್ಲಿ ಆಕೆಯ ಪಾದರಕ್ಷೆ ಒಂದು ಬಿದ್ದೋಗುತ್ತದೆ. ಅದನ್ನು ನೋಡಿದ ಸೈನಿಕರು ಅದನ್ನು ಎತ್ತಿಕೊಂಡು ರಾಜನ ಬಳಿ ಓಡುತ್ತಾರೆ. ಮತ್ತು ಸರಿಯಾಗಿ 12 ಗಂಟೆ ಆಗಿದ್ದ ತಕ್ಷಣ ರಥವು ಹಾಳಾಗುತ್ತದೆ. ಅದು ನಿಧಾನಕ್ಕೆ ಕುಂಬಳಕಾಯಿ ತಂಗಿನಕಾಯಿ ಆಗಲು ಪ್ರಾರಂಭಿಸುತ್ತದೆ. ಆಕೆಯ ಬಟ್ಟೆ ಸಹ ಬದಲಾಗುತ್ತಿರುತ್ತದೆ. ಹಾಗೆ ಹೇಗೋ ಅದರೊಳಗೆ ಕೂತು ರಥದಲ್ಲಿ ಬೇಗನೆ ಮನೆಯೊಳಗೆ ಹೋಗುತ್ತಾಳೆ. ಅಲ್ಲಿ ಹೋಗಿದ ತಕ್ಷಣ ಮನೆಯ ಬಾಗಿಲ ಹತ್ತಿರ ಕುಂಬಳಕಾಯಿ ತೆಂಗಿನಕಾಯಿ ಎಲ್ಲವೂ ಹಣ್ಣಿನಂತೆ ಮೊದಲಿಗಿಂತ ಹೆಂಗಿತ್ತೋ ಹಾಗೆ ಅವಾಗ್ತವೆ. ಆಗ ಸಿಂಡ್ರೆಲಾ ಬಟ್ಟೆ ಸಹ ಎಲ್ಲ ಮೊದಲಿನಂತೆ ಆಗುತ್ತದೆ. ಆಗ ಅವಳು ಮನೆಯೊಳಗೆ ಹೋಗಿ ಮನೆ ಕೆಲಸ ಕಾರ್ಯವನ್ನು ನೋಡುತ್ತಿದ್ದಾಗ ಆಕೆಯ ಮಲತಾಯಿ ಮತ್ತು ಮಲತಾಯಿಯ ಮಕ್ಕಳು ಬರ್ತಾರೆ. ಬಂದು ಸಿಂಡ್ರೆಲಾಗೆ ಹೇಳ್ತಾರೆ, ಹೇ ದರಿದ್ರ ಮೂತಿ, ಇದೇನಿದು ಕುಂಬಳಕಾಯಿ ತೆಂಗಿನಕಾಯಿ ಮನೆಯ ಮುಂದೆ ಬಿದ್ದಿದೆ, ಎತ್ತೇಳಿದನ್ನು ಅಂತ ಕ್ರೂರವಾಗಿ ಬೈದು ಸಿಂಡ್ರೆಲಾನ ಮನಸ್ಸಿಗೆ ನೋವು ಕೊಡ್ತಾರೆ. ಆದರೆ ಸಿಂಡ್ರೆಲಾ ಮನೆ ಕೆಲಸ ಕಾರ್ಯದಲ್ಲಿ ಮುಳುಗಿ ಹೋಗಿರ್ತಾಳೆ. ಆಗ ರಾಜನೇ ಮಾರನೇ ದಿವಸ ಡಂಗೂರ ಸಾಗಿಸುತ್ತಾನೆ. ಯಾರ ಸುಂದರಿ, ರಾಜನ ಮನಸ್ಸನ್ನು ಗೆದ್ದಿರುವಳು, ಅವಳು ಈ ಪಾದರಕ್ಷೆಯ ಹಾಕಿಕೊಂಡಿರುವಳು, ಯಾರಾಗಿದರೂ ಮುಂದೆ ಬನ್ನಿ, ಈ ಪಾದರಕ್ಷೆಯನ್ನು ಧರಿಸಿ ಯಾರಿಗೆ ಸರಿಯಾಗಿ ಸೂಕ್ತವಾಗಿ ಈ ಪಾದರಕ್ಷೆ ಆಗುತ್ತದೆಯೋ ಅವರನ್ನೇ ರಾಜ ಮದುವೆಯಾಗುತ್ತಾರೆ ಎಂದು ಘೋಷಣೆ ಕೇಳಿದ ತಕ್ಷಣ ಆ ಮಲತಾಯಿಯ ಮಕ್ಕಳು ಓಡಿ ಆಸನಕ್ಕೆ ಕುಳಿತುಕೊಳ್ಳುತ್ತಾರೆ. ಒಬ್ಬೊಬ್ಬರಾಗಿ ಆ ಪಾದರಕ್ಷೆಗೆ ಪಾದವನ್ನು ತೂರಿಸದೇ ಹೋಗುತ್ತಿದ್ದರು. ಒಬ್ಬರಿಗೂ ಅದು ಸರಿಸಾಟಿಯಾಗಿ ತೂರಲಿಲ್ಲ. ಕೊನೆಗೆ
ಆ ಮಲತಾಯಿಯನ್ನು ಕೇಳಿದಾಗ ನಿಮ್ಮ ಮನೆಯಲ್ಲಿ ಎಷ್ಟು ಜನವಿದ್ದಾರೋ ಅಷ್ಟು ಜನವನ್ನು ಕರೆದೊಯ್ಯಿರಿ ಆಸ್ಥಾನಕ್ಕೆ ಅಂತ ಹೇಳಿದಾಗ ನನ್ನ ಮನೆಯಲ್ಲಿ ನಾನು ಮತ್ತು ನನ್ನ ಇಬ್ಬರು ಮಕ್ಕಳಷ್ಟೇ, ಇಲ್ಲ ಇನ್ನೊಬ್ಬರಿದ್ದಾರೆ ಅಂತ ಕೇಳಿದಾಗ ಮನೆಯ ಮಹಡಿಯಲ್ಲಿ ಹೋಗಿ ಒಬ್ಬ ಸೈನಿಕ ನೋಡಿದಾಗ ಸಿಂಡ್ರೆಲಾ ಕಣ್ಣೀರಿಕ್ಕುತ್ತಾಳೆ. ಅವಳನ್ನು ಸಹ ಎಳೆದುಕೊಂಡು ಆಸ್ಥಾನಕ್ಕೆ ಹೋಗ್ತಾರೆ. ಎಲ್ಲರ ಪಾದರಕ್ಷೆಯನ್ನು ನೋಡಿ ಹಾಗೆ ಆ ಪಾದರಕ್ಷೆಯನ್ನು ತೂರಿಸಲು ಪ್ರಯತ್ನ ಮಾಡಿದರೆ ಒಬ್ಬರಿಗೂ ತೂರದಿರುವ ಆ ಪಾದರಕ್ಷೆ ಸಿಂಡ್ರೆಲಾ ಕಾಲಿಗೆ ಪಟ್ಟೆನ್ನನೆ ಸರಿಯಾಗಿ ತೂರುತ್ತದೆ. ಆಗ ರಾಜನು ಅವಳನ್ನು ವಿವಾಹವಾಗಲು ಯೋಚಿಸಿ ಅವಳನ್ನು ಆಸ್ಥಾನಕ್ಕೆ ಕರೆದೊಯ್ಯುತ್ತಾನೆ. ಅದನ್ನು ನೋಡಿದ ಮಲತಾಯಿ ಹಾಗೂ ಮಲತಾಯಿಯ ಮಕ್ಕಳು ಹೊಟ್ಟೆ ಕಿಚ್ಚಿನಿಂದ, ಇಲ್ಲ, ನೀನು ನನ್ನ ಮಕ್ಕಳನ್ನು ಮಾತ್ರ ಮದುವೆಯಾಗಬೇಕು ರಾಜ ಎಂದು ಒತ್ತಡದಿಂದ ಕೇಳಿದಾಗ ಆಕೆಯನ್ನು ಮನಸ್ಸನ್ನು ಗೆದ್ದಿದ್ದಾಳೆ. ನನ್ನವಳೆ ಸಿಂಡ್ರೆಲಾ, ನೀವು ಹೀಗೆ ತಡೆ ಹಾಕಲು ಸಾಧ್ಯವಿಲ್ಲ ಎಂದು ಆಕೆಯನ್ನು ಕಾರಾಗೃಹಕ್ಕೆ ತಳ್ಳಿದರು. ಆ ಇಬ್ಬರು ಮಕ್ಕಳನ್ನು ರಾಜ ಅರಮನೆಯ ಕೆಲಸಗಾರ್ತಿಯಾಗಿ ಮಾಡ್ತಾರೆ. ಹೀಗೆ ಸಿಂಡ್ರೆಲಾ ಜೀವನ ನಿರಾಳವಾಗಿ ಸಂತೋಷದಿಂದ ಸಾಗುತ್ತದೆ. ಇದೇ ಆಗಿತ್ತು ನಮ್ಮ ಸಿಂಡ್ರೆಲಾ ಸ್ಟೋರಿ. ನೀವು ಹಿಂದೆ ಕೇಳಿದ್ರು ಮುಂದೆ ಕೇಳಿಲ್ಲ ಅಂದ್ರೂ ನಮಗೆ ಈ ಸ್ಟೋರಿ ಯಾವಾಗಲೂ ಒಂದು ಅರ್ಥ ಕೊಡುತ್ತೆ. ಸಿಂಡ್ರೆಲಾ ಥರ ತಾಳ್ಮೆ, ಸಹನೆ, ಆ ಮುಗ್ಧತನ ಮತ್ತು ಕರುಣಾಳು ಎಲ್ಲರೂ ಆಗಿರಬೇಕು. ಎಲ್ಲರೂ ಕೆಟ್ಟದನ್ನಲ್ವೇ ಒಳ್ಳೇದು ಗೆಲ್ಲಬೇಕಂದ್ರೆ ಯಾವಾಗಲೂ ಸಿಂಡ್ರೆಲಾ ಥರ ತಾಳ್ಮೆಯಿಂದ ಸಹನೆಯಿಂದ ಇರಬೇಕಾಗುತ್ತೆ. ಅದಕ್ಕೆ ತಾಳಿದವನು ಬಾಳಿಯೇನು ಎಂದು ಸಿಂಡ್ರೆಲಾ ಸ್ಟೋರಿಯಿಂದ ನಮಗೆಲ್ಲ ತಿಳಿದಿದೆ. ನಮಸ್ಕಾರ.